ಆಡಳಿತ ವಿರೋಧಿ ಅಲೆ ಇದೆ ಅನ್ಸುತ್ತಾ ಇಲ್ವಾ? ಇಲ್ಲ, ಹಂಗೇನು ಅನ್ನಿಸ್ತಿಲ್ಲ. ಆಡಳಿತ ವಿರೋಧಿ ಈ ಚುನಾವಣೆಯಲ್ಲಿ ಅನ್ನಿಸ್ತಿಲ್ಲ. ಈ ಚುನಾವಣೆಯಲ್ಲಿ ಅನ್ಸಿಲ್ಲ. ಈಗ as on today. ಈ ಪವರ್ ಶೇರಿಂಗ್ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು? ಇಲ್ಲ, ಯಾವ ಪವರ್ ಅಂದ್ರೆ ಸಿಎಂ ಕುರ್ಚಿ ಇದೆಯಲ್ಲ, ಅದು ಬೀಳುತ್ತೆ. ಅದು ಪರಿಣಾಮ ಬೀರುತ್ತೆ. ಬೀಳುತ್ತೆ. ಯಾವ ತರ ಅಂತಂದ್ರೆ ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳು ಏನಪ್ಪಾ ಇದು ಇವ್ರು ಹಿಂಗ್ ಮಾಡ್ಕೊತಿದ್ದಾರೆ ಅನ್ನೋ ಚುನಾವಣಾ ಕಾಂಡದಲ್ಲಿ ಒಂದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಪವರ್ ಶೇರಿಂಗು ಈ ಚುನಾವಣೆ ಚುನಾವಣೆ ಕಣದಲ್ಲಿ ಒಂದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಇದು ತುಂಬಾ ಅದೇ ಆಗೋದು, ಪವರ್ ಶೇರಿಂಗೇ ಆಗೋದು. ಹೌದು, ಪವರ್ ಶೇರಿಂಗ್ ಮೇಲೆ ವೋಟ್ ಶೇರಿಂಗ್ ಆಗುತ್ತೆ. ಪವರ್ ಶೇರಿಂಗ್ ಮೇಲೆ ವೋಟ್ ಶೇರಿಂಗ್ ಆಗುತ್ತೆ. ಓಕೆ, ಮುಂದಿನ ದಿನಗಳಲ್ಲಿ ಯಾರು ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದು ಯೋಚನೆ ಇದೆಯಾ ಸಿಎಂ ಇದರಲ್ಲಿ? ಸಾರಿ, ಯಾರು ಗದ್ದಿಗೆ ಹಿಡಿಬಹುದು? ಇಲ್ಲ, ಈಗಲೇ ಇನ್ನೊಂದು 15-20 ದಿನದಲ್ಲಿ ಗೊತ್ತಾಗುತ್ತೆ. 2 ವರ್ಷ ಆದಾಗ್ಲಿಂದನೇ ಅದು ಚರ್ಚೆ ಶುರುವಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಎಲ್ಲ ಆಯಾಮಗಳಲ್ಲೂ ನಮಗೊಂದಿಷ್ಟು ಮಾಹಿತಿ ಕೊಟ್ಟಿದ್ದೀರಿ.